Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ ಇ-ಕಾಮರ್ಸ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದೊಂದು ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲೊಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇ-ಕಾಮರ್ಸ್ ರಿಲೇಟೆಡ್ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂದರೆ ಫಸ್ಟ್ ಒನ್ ಬಂದುಬಿಟ್ಟು ಕಂಪೇರ್ ಟ್ರೆಡಿಷನಲ್ ಕಾಮರ್ಸ್ ವಿತ್ ಇ-ಕಾಮರ್ಸ್. ಟ್ರೆಡಿಷನಲ್ ಕಾಮರ್ಸ್ ಆ್ಯಂಡ್ ಕಾಮರ್ಸ್ನ ನೀವೇನು ಮಾಡಬೇಕು ಅಂದರೆ ಕಂಪೇರ್ ಮಾಡಬೇಕಾಗುತ್ತೆ, ಅಂದರೆ ಡಿಫ್ರೆನ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಬೆನಿಫಿಟ್ಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಇ-ಕಾಮರ್ಸ್. ಇ-ಕಾಮರ್ಸ್ನ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ಲಿಮಿಟೇಷನ್ಸ್ ಆಗಿರ್ಬೋದು ನೀಟಾಗಿ ನೀವು ಮೆನ್ಷನ್ ಮಾಡಿ ಆಮೇಲೆ ಅದಕ್ಕೆ ವಿತ್ ಎಕ್ಸ್ಪ್ಲನೇಷನ್ ಅನ್ನೋದನ್ನ ನೀವು ರೆಪ್ರೆಸೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮಾಡೆಲ್ ಆಫ್ ಇ-ಕಾಮರ್ಸ್ ವಿತ್ ರೆಸ್ಪೆಕ್ಟ್ ಟು ಕಸ್ಟಮರ್ ಆ್ಯಂಡ್ ವೆಂಡರ್. ಸೊ ಕಸ್ಟಮರ್ ಆ್ಯಂಡ್ ವೆಂಡರ್ ರಿಲೇಟೆಡ್ ಇ-ಕಾಮರ್ಸ್ ಮಾಡೆಲ್ಗಳನ್ನ ನೀವು ಅಂದರೆ ಡಿಫ್ರೆನ್ಸಿಯೇಟ್ ಅನ್ನೋದನ್ನ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಇ-ಕಾಮರ್ಸ್ ಫ್ರೇಮ್ವರ್ಕ್, ಎಕ್ಸ್ಪ್ಲೈನ್ ಇಟ್ಸ್ ಲೇಯರ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ಡಯಾಗ್ರಾಮ್. ಸೊ ಇ-ಕಾಮರ್ಸ್ ಫ್ರೇಮ್ವರ್ಕ್ನ ವಿತ್ ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ನೀವು ರೆಪ್ರೆಸೆಂಟ್ ಅನ್ನೋದನ್ನ ಮಾಡಬೇಕು. ಓಕೆನಾ. ನೆಕ್ಸ್ಟ್ ವಾಟ್ ಈಸ್ ಇ-ರಿಟೇಲಿಂಗ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್. ಸೊ ಇ-ರಿಟೇಲಿಂಗ್ ಅಂದರೆ ಏನು ಆ್ಯಂಡ್ ಏನೇನೆಲ್ಲ ಸ್ಟೆಪ್ಸ್ ಇದೆ ಇ-ರಿಟೇಲಿಂಗ್ ಅನ್ನೋದ್ರಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೆನಿಫಿಟ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ರಿಟೇಲಿಂಗ್ ಅನ್ನೋದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಆನ್ಲೈನ್ ಬ್ಯಾಂಕಿಂಗ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅಂದರೆ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಅಂದರೆ ಡಿಸ್ಕಸ್ ವೇರಿಯಸ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಇ-ಟ್ರೇಡಿಂಗ್ ಸಿಸ್ಟಮ್. ಸೊ ಇ-ಟ್ರೇಡಿಂಗ್ ಸಿಸ್ಟಮ್ನ ಒಂದು ವೇರಿಯಸ್ ಸರ್ವಿಸಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವಾಟ್ ಈಸ್ ಆನ್ಲೈನ್ ಎಜುಕೇಷನ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಆನ್ಲೈನ್ ಎಜುಕೇಷನ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಸಮೇತ ಫುಲ್ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ಆನ್ಲೈನ್ ಪೋರ್ಟಲ್ಸ್ ವಿತ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಆನ್ಲೈನ್ ಪೋರ್ಟಲ್ಸ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಈ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಇ-ಇನ್ಶೂರೆನ್ಸ್, ವಾಟ್ ಆರ್ ದಿ ಬೆನಿಫಿಟ್ಸ್. ಸೊ ಇ-ಇನ್ಶೂರೆನ್ಸ್ ಅಂದರೆ ಏನು, ಬೆನಿಫಿಟ್ಸ್ ಏನು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ವಾಟ್ ಈಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಬಗ್ಗೆ ನೀವು ಬರಿತಾ ಹೋಗ್ತೀರಾ. ನೆಕ್ಸ್ಟು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇ-ಡಿ-ಐನ ಒಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವೇರಿಯಸ್ ಕಾನ್ಸೆಪ್ಟ್ಸ್ ಆಫ್ ಇ-ಡಿ-ಐ ಅನ್ನೋ ಒಂದು ವೇರಿಯಸ್ ಕಾನ್ಸೆಪ್ಟ್ಸ್ ಏನಿದೆ ಅಥವಾ ಕಾಂಪೋನೆಂಟ್ಸ್ ಏನಿದೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದ ಡಿಜಿಟಲ್ ಎಕಾನಮಿ ವಿತ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಡಿಜಿಟಲ್ ಎಕಾನಮಿನ ಒಂದು ಅಡ್ವಾಂಟೇಜಸ್ ಆಗಿರ್ಬೋದು ಅಥವಾ ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು ಎರಡನ್ನೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೌ ಡಸ್ ಇ-ಡಿ-ಐ ಅಗ್ರಿಮೆಂಟ್ ಬೆನಿಫಿಟ್ಸ್ ಆಫ್ ದ ಬಿಸ್ನೆಸ್. ಇ-ಡಿ-ಐ ಅಗ್ರಿಮೆಂಟ್ ಅನ್ನೋದು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೀವು ಡಿಸ್ಕಸ್ ಅನ್ನೋದನ್ನ ಅಂದರೆ ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಡಿಫೈನ್ ಡಿಜಿಟಲ್ ಕ್ಯಾಶ್ ಆ್ಯಂಡ್ ಇ-ಕ್ಯಾಶ್. ಡಿಜಿಟಲ್ ಕ್ಯಾಶು ಆ್ಯಂಡ್ ಇ-ಕ್ಯಾಶ್ನ ಅಂದರೆ ಒಂದು ಡಿಫೈನ್ ಏನಿದೆ ಅದ್ರ ಮೀನಿಂಗ್ ಏನಿದೆ ಅದನ್ನು ಬರಿಬೇಕು. ನೆಕ್ಸ್ಟ್ ವಾಟ್ ಈಸ್ ಇ-ಚೆಕ್ ವಿತ್ ಡಯಾಗ್ರಾಮ್, ಅಂದರೆ ಎಲೆಕ್ಟ್ರಾನಿಕ್ ಚೆಕ್ ಅಂದರೆ ಏನು ಆ್ಯಂಡ್ ಅದ್ರ ಡಯಾಗ್ರಾಮ್ ಮೂಲಕ ಒಂದು ರೆಪ್ರೆಸೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದ ವೇರಿಯಸ್ ಪೇಮೆಂಟ್ ಸಿಸ್ಟಮ್. ವೇರಿಯಸ್ ಪೇಮೆಂಟ್ ಸಿಸ್ಟಮ್ಸ್ ಏನೇನಿದೆ ಅದನ್ನು ಪ್ರಾಪರಾಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿತ್ ದ ಸೂಟೇಬಲ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ಕ್ರೆಡಿಟ್ ಕಾರ್ಡ್. ಸೊ ಕ್ರೆಡಿಟ್ ಕಾರ್ಡಲ್ಲಿ ಏನೇನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಿಸ್ಕಸ್ ದಿ ವೇರಿಯಸ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಸೆಕ್ಯೂರಿಟಿ ಥ್ರೆಟ್ಸ್ ಏನೇನಿದೆ ಅದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಡೀಟೇಲ್ಸ್ ಆಫ್ ಫೈರ್ವಾಲ್ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರಾಕ್ಸಿ ಸರ್ವರ್ಸ್. ಸೊ ಪ್ರಾಕ್ಸಿ ಸರ್ವರ್ಸ್ ಯಾವುದ್ಯಾವ್ದಿದೆ ಟೈಪ್ಸು ಅದನ್ನು ಮೆನ್ಷನ್ ಮಾಡಿ ಅದು ರಿಲೇಟೆಡ್ ಆನ್ಸರ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ವಾಲ್. ಸೊ ಫೈರ್ವಾಲ್ನ ಡಿಫ್ರೆಂಟ್ ಟೈಪ್ಸ್ ಏನೇನಿದೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಸ್ಕಸ್ ದಿ ವೇರಿಯಸ್ ಎಥಿಕಲ್ ಇಶ್ಯೂಸ್ ಇನ್ ಇ-ಕಾಮರ್ಸ್. ಎಥಿಕಲ್ ಇಶ್ಯೂಸ್ ಏನೇನಿದೆ ಇ-ಕಾಮರ್ಸಲ್ಲಿ ಅದನ್ನು ಪ್ರಾಪರಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಫೈನಲ್ ಕ್ವಶನ್ ನಾವು ನೋಡೋದಾದರೆ ಪ್ಯಾಟ್ರನ್ ಲಾ ಆಗಿರ್ಬೋದು, ಸೈಬರ್ ಲಾ ಆಗಿರ್ಬೋದು,
ಕಾಪಿರೈಟ್ ಲಾ ಆಗಿರ್ಬೋದು ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾ ಆಗಿರ್ಬೋದು, ಇಷ್ಟು ಕೂಡ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.